ಬ್ರಾಹ್ಮಣ ಶೂದ್ರ ವಲಯ ಇಂಥ ಕೆಲವಾರು ಜಾತಿಗಳನ್ನು ಮಾಡಿಕೊಂಡ್ರು. ಇಲ್ಲಿ ನಮ್ಮ ಅಜ್ಜನವರು ಬೆಳ್ಳಿ ಬಂಗಾರ ಸಾಮಾನೆಲ್ಲ ಕೆಳಗಡೆ ಇಟ್ಟಿರ್ತಾರೆ. ಸ್ವೆಟ್ರು ಜಾಕೆಟ್ ಹಾಕೊಂಡಾಗ ಹೆಂಗೆ ಮನುಷ್ಯ ಬೆವರು ಬಂದಿರುತ್ತಲ್ಲ ಹಂಗೆ ಅಜ್ಜನು ಇವತ್ತಿಗೂ ಕೂಡ ಬೆವರು ಬರ್ತೈತೆ ಅಜ್ಜಿಗೆ. ಉತ್ತರ ಪ್ರದೇಶ ಯೋಗಿ ಆದಿತ್ಯನಾಥ್ ಅವರು ಅದಾರಲ್ಲ, ಅವರು ಯೋಗಿ ಆದಿತ್ಯನಾಥ್ ಅವರು ಬಂದಾರೆ, ಸಿದ್ದರಾಮಯ್ಯನವರು ಬಂದಾರೆ, ಯಡಿಯೂರಪ್ಪನವರು ಬಂದಾರೆ, ಧರ್ಮಸಿಂಗ್ ಅವರು ಬಂದಾರೆ. ನಮ್ಮ ಕರ್ನಾಟಕದ ವಿಶೇಷವಾಗಿ ಯಾರು ಸಿ ಎಮ್ ಇರ್ತಾರಲ್ಲ, ಬಸವರಾಜ ಬೊಮ್ಮಾಯಿ, ಜಗದೀಶ್ ಶೆಟ್ಟರ್ ಅವರು ಎಲ್ಲ ಆಲ್ಮೋಸ್ಟ್ ಕರ್ನಾಟಕದ ಸಿ ಎಮ್ ಯಾರಾಗ್ತಾರಲ್ಲ ಅವ್ರು ಇಲ್ಲಿ ಬರೀತಾರೆ, ಬಂದೇ ಬರ್ತಾರೆ. ಸಿದ್ದಾರ್ಥ ಅಜ್ಜನವರು ಇದ್ದ ಮೇಲೆ ಇದೊಂದು ಆರೋಢ ಜ್ಯೋತಿ ಉರಿತಾ ಇದೆಯಲ್ಲ ಅದನ್ನು ತೋಡ್ರಿ. ಇದೇ ಮೇನಲ್ಲಿ ಸಿದ್ದಾರಪ್ಪನ ಮಠದಲ್ಲಿ ಬರಲೇ ಸಿದ್ದಾರಪ್ಪನ ಆರೋಢ ಜ್ಯೋತಿ ಉರಿತಾ ಇರತಕ್ಕಂಥದ್ದು. ಆ ಜ್ಯೋತಿನ ಸಿದ್ದಾರಪ್ಪನವರೇ ಹಚ್ಚಿದ್ದು. ಹಚ್ಚಿದ ಜ್ಯೋತಿ ಹಿಂದಿನವರೆಗೂ ಉರಿತಾ ಇದೆ ಇವತ್ತಿಗೂ. ಸಿದ್ದಾರ್ಥ ಈಗ ಸದ್ಯ ನಡೀತಾ ಇರೋದು 190ನೇ ಜಯಂತ್ಯೋತ್ಸವ, ಗುರುನಾಥ ಅಜ್ಜನವರದು 115ನೇ ಜಯಂತ್ಯೋತ್ಸವ. ಮತ್ತು ಚರಿತ್ರೆ ಅಂತ ಸಿಗುತ್ತೆ ಸಿದ್ದಾರಪ್ಪನ ಚರಿತ್ರೆ. ನೀವು ಯಾವುದಾದ್ರೂ ಪುಸ್ತಕ, ಕತೆ, ಕಾದಂಬರಿ, ಏನಾದರೂ ಇತಿಹಾಸ ಪುರಾಣ ಕಥೆಗಳನ್ನು ಕೇಳಬೇಕಂದ್ರೆ ನಮ್ಮ ಸಿದ್ದಾರಪ್ಪನ ಚರಿತ್ರೆ ಅಂತ ಸಿಗುತ್ತೆ. ಇಲ್ಲಿ 200 ರೂಪಾಯಿ ಅದಕ್ಕೆ. ಇಲ್ಲೇ ಮಠದಲ್ಲಿ ಮಠದ ಆಫೀಸ್ನಲ್ಲಿ ಸಿಗುತ್ತೆ. ಬರೀ ಸರಿ ಇಲ್ಲ ಸ್ವಲ್ಪ ಬಾರಪ್ಪ, ಸರಿ ನೀನು ಬಾರೋ ಅಲ್ಲಿ. ಇದು ಸಿದ್ದಾರಪ್ಪನವರು ಹಚ್ಚಿರ್ತಕ್ಕಂಥ ಆರೋಢ ಜ್ಯೋತಿ ಇವತ್ತಿಗೂ ಕೂಡ ಉರಿತಾ ಇದೆ. ಅದು ಸರಿ ಸುಮಾರು 120 ವರ್ಷ 150 ವರ್ಷ. ಸಿದ್ದಾರ್ಥ ಜಯಂತ್ಯೋತ್ಸವ ಅಂತಂದ್ರೆ 190, 150 ವರ್ಷ ನನಗೆ ಅಂದಾಜು. ಇದು ಸಿದ್ದಾರಪ್ಪ ಅಜ್ಜನವರ ತಂಬೂರಿ. ಈ ಓಂ ನಮಃ ಶಿವಾಯ ಮಹಾಪಂಚಾಕ್ಷರಿ ಮಂತ್ರದ ಭಜನೆಯಲ್ಲಿ ನಾನು ಇರ್ತೇನೆ ಸದಾಕಾಲ. ನೀವು ಮಹಾಪಂಚಾಕ್ಷರಿ ಮಂತ್ರೋಪದೇಶ ಭಜನೆ ಇದನ್ನು ಮಾಡ್ರಪ್ಪ ಅಂತಂದು ಅವತ್ತು ಹಾಕಿರ್ತಕ್ಕಂಥ ಇವತ್ತಿಗೂ ಕೂಡ ಇದು ನೆಲಕೆಟ್ಟಿಲ್ಲ. ಇಲ್ಲಿ ಒಂದು ಯಾವತ್ತಿಗೂ ನೆಲಕೆಟ್ಟಿಲ್ಲ. 25ರಿಂದ 30 ಸಾಧು ಮಹಾತ್ಮರು ಇರ್ತಿರ್ತಾರೆ, ಶಿವಕರಂತಿರ್ತಾರೆ. ಪ್ರತಿ 2 ತಾಸು ಬೆಳಗ್ಗೆ 6 ಗಂಟೆಯಿಂದ 8, 8ರಿಂದ 10, 10ರಿಂದ 12, 12ರಿಂದ 2, 2ರಿಂದ 4, 4ರಿಂದ 6 ಹಾಗೆ ರೊಟೇಷನ್ ಆಗ್ತಾ ಇರುತ್ತೆ. ಒಬ್ಬರು ಸಾಧು ಮಹಾತ್ಮರು ಅಲ್ಲಿ ಪಾದಕ್ಕೆ ಕುಂದಿರ್ತಾರೆ. ಬರ್ತಕ್ಕಂಥ ಭಕ್ತಾದಿಗಳೆಲ್ಲರೂ ಹಣ್ಣು, ಕಾಯಿ, ಮಾಲಿ ತಂದಿರ್ತಾರೆ, ಊದುಬತ್ತಿ, ಕರ್ಪೂರ ಎಲ್ಲ ತಂದಿರ್ತಾರೆ. ಅವನ್ನೆಲ್ಲ ಅಜ್ಜನವ್ರ ಪಾದಕ್ಕಿಟ್ಟು ಅವ್ರು ನೈವೇದ್ಯ ಮಾಡಿ ಅವ್ರಿಗೆ ತೀರ್ಥ ಪ್ರಸಾದವನ್ನು ಕೊಡಲಿಕ್ಕೆ ಒಬ್ಬರು ಅಲ್ಲಿ ಕುಂದಿರ್ತಾರೆ. ಒಬ್ಬರು ಓಂ ನಮಃ ಶಿವಾಯ ತಂಬೂರಿಯನ್ನು ಹಾಕಿಕೊಂಡು ಓಂ ನಮಃ ಶಿವಾಯ ಮಹಾಪಂಚಾಕ್ಷರಿ ಮಂತ್ರ ಭಜನೆ ಪಠಣ ಮಾಡ್ತಿರ್ತಾರೆ. ಓಂ ನಮಃ ಶಿವಾಯ್ ಓಂ ನಮಃ ಶಿವಾಯ ಅನ್ಕೋಂತರ ಮಾಡ್ತಿರ್ತಾರೆ. ಅದನ್ನು ಇವರೊಂದು ತಾಸು ಅವರೊಂದು ತಾಸು 2 ತಾಸು ಮುಗಿತಂದ್ರೆ ಮತ್ತೆ 2 ಮಂದಿ ಸಾಧುಗಳು ಬರ್ತಾರೆ. ಪ್ರತಿನಿತ್ಯ 24 ತಾಸು ಇರುತ್ತೆ ಸರ್. 24 ತಾಸು ಜ್ಯೋತಿನೂ ಉರಿತಾ ಇರುತ್ತೆ. ಈ ತಂಬೂರಿ ಭಜನೆಯನ್ನು ಇರ್ತೈತೆ. ಯಾವತ್ತಿಗೂ ಇಟ್ಟಿಲ್ಲ, ನೆಲಕ್ಕೂ ಇಟ್ಟಿಲ್ಲ. ಅದು ಆರೋಢ ಜ್ಯೋತಿನೂ ಆರಿಲ್ಲ. ಯಾಕಂತಂದರೆ ಅದು ಸಿದ್ದಾರಪ್ಪನವರು ಹಚ್ಚಿದ ಜ್ಯೋತಿ ಮಹಾಪಂಚಾಕ್ಷರಿ ಮಂತ್ರ. ಮಹಾಪಂಚಾಕ್ಷರಿ ಮಂತ್ರ ಎಲ್ಲ ಮಂತ್ರಗಳಿಗೂ ಅಧಿಷ್ಠಾನ ಮೂರ್ತಿ ಗುರುಸ್ಥಾನದಲ್ಲಿರ್ತಕ್ಕಂಥದ್ದು. ಈಗ ನೋಡ್ರಿ, ಬ್ರಾಹ್ಮಣ ಶೂದ್ರ ವಲಯ ಇಂಥ ಕೆಲವಾರು ಜಾತಿಗಳನ್ನು ಮಾಡಿಕೊಂಡ್ರು. ಈಗೇನೇನು ಈಗಿನ ಒಂದು ವಿಷಯಕ್ಕನುಗುಣವಾಗಿ ಈಗಿನ ನಡೀತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಜಾತಿ ಇದಾವೆ ಅಷ್ಟು ಜಾತಿಗೊಬ್ಬ ಗುರು. ಹೌದಾ? ನಾನು ಜಾತಿ ಮೇಲೂ, ನನ್ನ ಜಾತಿ ಕೀಳು, ನಾನು ಹೆಚ್ಚು ನೀನು ಹೆಚ್ಚು ಅಂತಂದು ಬಡ್ದಾಡ್ತಾ ಇದ್ದಾರೆ ವಿನಃ ಎಲ್ಲರೂ ಒಂದೇ ಅಂತ ಯಾರು ಭಯಾಗೂ ಬರೋಂಗಿಲ್ಲ. ಆದರೆ ನಮ್ಮ ಸಿದ್ದಾರಪ್ಪ ಹಂಗೆ ಮಾಡಲಿಲ್ಲ. ಎಲ್ಲರೂ ಒಂದೇ. ಇದು ನಮ್ಮ ಈ ಉತ್ತರ ಕರ್ನಾಟಕ ಭಾಗದಲ್ಲೆಲ್ಲ ಇಡೀ ಭಾರತ ದೇಶದಲ್ಲಿ, ಅಖಂಡ ಭಾರತ ದೇಶದಲ್ಲಿ ಜಾತಿ ಮತ ಭೇದ ಭಾವ ಇಲ್ಲತಕ್ಕಂಥ ಏಕೈಕ ಮಠ. ಪ್ರತಿನಿತ್ಯ ಇಲ್ಲಿ ಧ್ಯಾನದಾಸೋಹ, ಅನ್ನದಾಸೋಹ, ಜ್ಞಾನದಾಸೋಹ ಯಾವುದಕ್ಕೂ ಕೊರತೆ ಇಲ್ಲ. ಮಠ ಸ್ಥಾಪನೆ ಹೆಂಗಾಯ್ತು ಅಂತಂದು ನೀವು ಕೇಳಿದಿರಲ್ಲ. ಸಿದ್ದಾರಪ್ಪ ಯಾವತ್ತು ಬಂದು ಅವತ್ತೇ ಮಠ ಸ್ಥಾಪನೆ, ಅವತ್ತಿಂದ ಜನರ ಉದ್ಧಾರ. ಇಲ್ಲಿ ಸಮಾನವಾಗಿರ್ತಕ್ಕಂಥ ದರ್ಶನ. ಒಬ್ಬ ಹಿಂದೂ ಮುಸ್ಲಿಂ ಅನ್ಯ ಜಾತಿ ಯಾವುದಕ್ಕೂ ಜಾತಿ ಭೇದ ಭಾವ ಇಲ್ಲ. ಮತ್ತು ಶ್ರೀಮಂತ ಬಡವ ಬಲ್ಲಿಗ ಅಂತಿಲ್ಲ. ಒಬ್ಬ ರಾಜ ಮಹಾರಾಜ ರಾಜಕೀಯ ವ್ಯಕ್ತಿ ಯಾರು ದೊಡ್ಡ ಒಬ್ಬ ವ್ಯಕ್ತಿ ಬಂದರೂ ಕೂಡ ಸಮನಾಗಿರ್ತಕ್ಕಂಥ ಎಲ್ಲರಿಗೂ ಸರ್ವಸಾಮಾನ್ಯರಿಗೆ ಹೆಂಗೆ ದರ್ಶನ ಆಕತಿ ಅವ್ರಿಗೂ ಒಂದೇ ದರ್ಶನ, ನನಗೂ ಒಂದೇ ದರ್ಶನ, ನಿಮಗೂ ಒಂದೇ ದರ್ಶನ. ಮತ್ತು ನಮ್ಮ ಸಿದ್ದಾರಪ್ಪನ ಮಠಕ್ಕೆ ಬಾಗಿಲಿಲ್ಲ. 24 ತಾಸು ಬಂದು ಆರಾಮಾಗಿ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಬಾಗಿಲ ಇಲ್ತಕ್ಕಂಥ ಏಕೈಕ ಮಠ. ಮತ್ತು ನಮ್ಮ ಸಿದ್ದಾರಪ್ಪನ ಸಮಾಧಿ ಮಂದಿರ ಇದೇನೈತಲ್ಲ, ಅಂತರ್ ಸಮಾಧಿ ಅಂತಂದರೆ ನೆಲ ಇಲ್ಲರಿ, ನೆಲ ಇಲ್ಲ. ಈಗ ಅಂತರ್ ಸಮಾಧಿ ಇದು ಗವಿ. ನಮ್ಮ ಸಿದ್ದಾರಪ್ಪನವ್ರದ ಇದು ಗವಿ ನೋಡ್ರಿಲ್ಲೇ. ಇಲ್ಲಿ ನಮ್ಮ ಅಜ್ಜನವರು ಬೆಳ್ಳಿ ಬಂಗಾರ ಸಾಮಾನೆಲ್ಲ ಕೆಳಗಡೆ ಇಟ್ಟಿರ್ತಾರೆ. ಕೆಳಗಡೆ ಇರ್ತಾವೆ, ಕ್ಯಾಮ್ರಾ ಐತಿ, ಕಳ್ಸಂಗಿಲ್ಲ. ಅರ್ಚಕರಲ್ಲಿ ಪರ್ಮಿಷನ್ ಬೇಕು. ಈಗ ಇದು ಅಂತರ್ ಸಮಾಧಿ, ಇತ್ತಾಗಿತ್ತ ಹೋಗ್ಬೋದು, ದಾರಿ ಐತಿ. ಇದು ಮೇನ್ ಅಜ್ಜನವರ ಸಮಾಧಿ ಇದೆ. ಅಜ್ಜನವರ ಸಮಾಧಿ ಇದೆ. ಈ ಸಮಾಧಿಯಲ್ಲಿ ಅಂದರೆ ಅಜ್ಜನವರು ಸಾಕ್ಷಾತ್ ಪರಮಾತ್ಮ ಸಿದ್ದಾರ್ಥಜಿಗೆ ಇಲ್ಲೇ ಅದಾರ ಅವರು. ನಾವು ಏನು ಈಗ ನೀವು ಅದಿರಿ ಇಲ್ಲ ಅನ್ನಲಿಕ್ಕೆ ಈಗೂ ಸದ್ಯಕ್ಕೆ ಇವತ್ತಿಗೂ ಪ್ರತಿ ಕ್ಷಣನೂ ಕೂರು ನಡೀತೈತೆ. ಇಲ್ಲಿ ಪ್ರತಿ ಕ್ಷಣನೂ ಸತ್ಯ ನಡೀತೈತಿ. ಹೆಂಗೆ ನಡೀತೈತಿ ಅಂತಂದರೆ ನಾವು ಇಲ್ಲಿ ಅಲಂಕಾರ ಮಾಡ್ತಿರ್ತೇವೆ. 4 ಗಂಟೆಗೆ ಇವನ್ನೆಲ್ಲ ಬಿಚ್ತೇವೆ. ಅಲಂಕಾರ ಮಾಡಕತ್ತಾಗ ನಾವು ಸ್ವೆಟ್ರು ಜಾಕೆಟ್ ಹಾಕೊಂಡಾಗ ಹೆಂಗೆ ಮನುಷ್ಯ ಬೆವರು ಬಂದಿರುತ್ತಲ್ಲ ಹಂಗೆ ಅಜ್ಜನು ಇವತ್ತಿಗೂ ಕೂಡ ಬೆವರು ಬರ್ತೈತೆ ಅಜ್ಜಗೆ. ಹೌದು, ಅಷ್ಟೊಂದು ಶಕ್ತಿ.
ಅಷ್ಟೊಂದು ಶಕ್ತಿ ಇರತಕ್ಕಂಥ ಮಠ ಮತ್ತು ಅಂತರ ಸಮಾಧಿ. ಮತ್ತು ಇಲ್ಲಿ ಪ್ರತಿನಿತ್ಯನೂ ದಾಸೋಹ ಸಿದ್ಧಾಡದಿದ್ದಾಗಿಂದ ಇವತ್ತಿಗೂ ದಾಸೋಹ ಕಡಿಮೆ ಇಲ್ಲ. ಬೆಳಗ್ಗೆ 8:00 ನಾಷ್ಟ ಉಪಹಾರ ಅಂತ ಕೊಡ್ತಾರೆ, ಪಲಾವ್ ಅಂತ ಮಾಡಿರ್ತಾರೆ, ಉಪ್ಪಿಟ್ಟು ಅಂತ ಮಾಡಿರ್ತಾರೆ, ಉಪ್ಪಿನ ಜೊತೆಗೆ ಶಿರಾ ಮೈಸೂರು ಪಾಕ್ ಏನೇನೋ ಭಕ್ತರು ಕೊಡ್ತಿರ್ತಾರೆ. ಇಲ್ಲಿ ಈ ನಮ್ಮ ಅಜ್ಜನವರ ದರ್ಶನಕ್ಕೆ ಬಾಲಗಂಗಾಧರ ತಿಲಕ್ ಅವರು ಕೇಂದ್ರದ ಮಂತ್ರಿಯವರು ಇದ್ರಲ್ಲ, ಬಾಲಗಂಗಾಧರ ತಿಲಕ್ ಅವರು ಕೇಂದ್ರದ ಮಂತ್ರಿಯವರು ಇದ್ದಾಗ ಅವರು ಭಗವದ್ಗೀತೆಯಲ್ಲಿ ವಾದ ಮಾಡ್ಲಿಕ್ಕೆ ಬಂದಿರ್ತಾರೋ ಅಂತ ನಾವು ಕೇಳಿದ್ದು. ವಾದ ಮಾಡಕ್ಕೆ ಬಂದಿರ್ತಾರೆ, ಕರ್ಮಾನುಸಾರವಾಗಿ ನಡೀತಿತ್ತು ಅಥವಾ ಸತ್ಯಾನುಸಾರವಾಗಿ ನಡೀತಿತ್ತು ಅಂದಾಗ ಯಾವಾಗಲೂ ಭಗವದ್ಗೀತೆ ಅಂತಕ್ಕನ್ನೋದು ಕರ್ಮಾನುಸಾರವಾಗಿ ನಡೆಯಂಗಿಲ್ಲ, ಅದು ಕೃಷ್ಣ ಪರಮಾತ್ಮ ಆಗಿರೋದ್ರಿಂದ ಸತ್ಯಾನುಸಾರವಾಗಿ ನಡೀತೈತೆ ಅಂತಂದು ಅವರು ವಾದ ಮಾಡಕ್ಕೆ ಬಂದಿರ್ತಾರೆ. ನನ್ನ ತಪ್ಪಾತಂತಂದು ತಲೆ ಮೇಲಿನ ಪೀಠವನ್ನು ತೆಗೆದು ಉದ್ದಕ್ಕೆ ನಮಸ್ಕಾರ ಮಾಡಿ ಶರಣಾಗತರಾಗ್ತಾರೆ. ಅವಾಗ ಇಲ್ಲಿ ಒಳಗಡೆ ಇಲ್ಲಿ ಫೋಟೋನೂ ಅದಾವೆ. ಗುಜರ್ಲಾ ಅಮರ್ ಸಿಂಗ್ ಅಂತಂದು ಅವರು ಬಂದಿದ್ದಾರೆ. ಗುಜರ್ ಅಮರ್ ಸಿಂಗ್ ಅಂತಂದು ಅವರು ಪ್ರಧಾನಮಂತ್ರಿಯವರು. ಅವರು CM ಈಗೇನು ಉತ್ತರ ಪ್ರದೇಶ CM ಯೋಗಿ ಆದಿತ್ಯನಾಥ್ ಅವರು ಅದಾರಲ್ಲ, ಅವರು ಯೋಗಿ ಆದಿತ್ಯನಾಥ್ ಅವರು ಬಂದ್ದಾರೆ, ಸಿದ್ದರಾಮಯ್ಯನವರು ಬಂದ್ದಾರೆ, ಯಡಿಯೂರಪ್ಪನವರು ಬಂದ್ದಾರೆ, ಧರ್ಮ್ ಸಿಂಗ್ ಅವರು ಬಂದ್ದಾರೆ. ನಮ್ಮ ಕರ್ನಾಟಕದ ವಿಶೇಷವಾಗಿ ಯಾರು CM ಇರ್ತಾರಲ್ಲ, ಬಸವರಾಜ ಬೊಮ್ಮಾಯಿ, ಜಗದೀಶ್ ಶೆಟ್ಟರ್ ಅವರು ಎಲ್ಲ ಆಲ್ಮೋಸ್ಟ್ ಕರ್ನಾಟಕದ CM ಯಾರಾಗ್ತಾರಲ್ಲ ಅವರು ಇಲ್ಲಿ ಬರೀತಾರೆ, ಬಂದೇ ಬರ್ತಾರೆ. ಸಿದ್ದಾಡಪ್ಪನವರು ಇಲ್ಲಿ ತಮ್ಮ 42ನೇ ವಯಸ್ಸಿಗೆ ಬಂದ ಮೇಲೆ ಇಲ್ಲಿ ಚಿದ್ಗಣಾಂಧ್ರ ಸಮಾಧಿ ಅಂತ ಮಾತ್ರ ಇರ್ತದೆ. ಇದೆಲ್ಲ ತೋಟ, ಇದೆಲ್ಲ ಹೊಲ ಗದ್ದೆ, ಅಡವಿ ಜಂಗಲ್ ಇದ್ದಂಗೆ ಇರುತ್ತೆ. ಆದರೆ ಇಲ್ಲಿ ಅಪ್ಪನವರು ಸಿದ್ದಾಡಜ್ಜನವರು ಬಂದ ಮೇಲೆ ಇದೊಂದು ಸಿದ್ದಾಡಪ್ಪನವರ ಸಮಾಧಿ ಮಂದಿರ, ಗುರುನಾಥರವರ ಸಮಾಧಿ ಮಂದಿರ, ಆಚೆ ಕಡೆ ಕೈಲಾಸ ಮಂಟಪ. ಈ ಸಿದ್ದಾಡಪ್ಪನವರ ಸಮಾಧಿ ಮಂದಿರ ಕಟ್ಟಿದಾದ್ಮೇಲೆ ಕೈಲಾಸ ಮಂಟಪ ಕಟ್ಟಿರ್ತಾರಂತೆ. ಅದು ನಡರಾಕೆ ಗುರುನಾಥರವರ ಸಮಾಧಿ ಮಂದಿರ ಹಾಗೆ ಇರುತ್ತೆ. ಗುರುನಾಥರವರ ಸಮಾಧಿ ಮಂದಿರ ನಡರಾಕೆ ಜಾಗ ಖಾಲಿ ಇರುತ್ತೆ. ಅಲ್ಲಿ ಅವಾಗ ಅವ್ರ ಶಿಷ್ಯಂದಿರು, ಸಿದ್ದಾಡಜ್ಜನವ್ರ ಶಿಷ್ಯಂದಿರು ಭಾಳ ಜನ ಇರ್ತಾರೆ.